विनायकाय नमः। ओम 33 कोटि देवताय नमः। ओम शक्ति माताय नमः। ओम 52 शक्तिपीठाय नमः। ओम माता पिताय नमः। ओम गुरुजनाय नमः। ओम गोमाताय नमः। ओम भूमाताय नमः। ओम पंचमहाभूताय नमः। ओम सकल साधु संताय नमः। ओम शांति शांति शांति। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। शंभो शंकर नमो शिवाय। शंभो शंकर नमो शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। शंभो शंकर नमो शिवाय। शंकर नमः शिवाय। शंभो शंकर नमो शिवाय। शंभो शंकर नमः शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। शंभो शंकर नमो शिवाय। शंभो शंकर नमः शिवाय। ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। शंभो शंकर नमो शिवाय। शंभो शंकर नमः शिवाय। शिवने बसवा शिवने। 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 ओम शिवाय शंभो शंकर नमो शिवाय। ओम शिवाय शंभो शंकर नमः शिवाय। शंभो शंकर नमो शिवाय। शंभो शंकर नमः शिवाय। शंभो शंकर नमो शिवाय। शंभो शंकर नमः शिवाय। ओम नमो शिवाय। ಶ್ರಾವಣ ಮಾಸ ನಿಮಿತ್ತವಾಗಿ ಔಷಧದಲ್ಲಿ ಮಹಾದೇವ ಶಂಭು ಮಹಾದೇವ ಮಂದಿರ ಒಳಗ ಶಿವಲೀಲಾ ಅಮೃತ ಪಠಣ ನಡೆದದ. ನಮಗ ಎಟ್ಟ ಜಮಾಸ್ತದ ಮತ್ತ ನಮಗ ಎಟ್ಟ ತಿಳಿತದ ಅಟ್ಟು ಎಲ್ಲರೂ ಕೂಡ ಸೇವಾ ಮಾಡುವ. ಇಲ್ಲಿ ಬಂದಂತ ಎಲ್ಲ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿ ಯಾನರೆ ತಪ್ಪ ತಡಿ ಆಯಿತು ಅಂದ್ರೆ ಈ ಊರನ್ ಜನ ನಮ್ಗೆ ಕ್ಷಮೆ ಮಾಡ್ಬೇಕಂತೇಳಿ ಎಲ್ಲರಿಗೂ ವಿನಂತಿ.
ಯಾನಾಗ್ಯನಪ್ಪ ಶಿವಲೀಲಾಮೃತ. ಶಿವ ಶಿವ ಅಂದ್ರ ಜಗದ ಕಲ್ಯಾಣ ಮಾಡದಂತ ಸ್ವಾಮಿ ಶಿವ. ಅವ್ರ ಲೀಲಾ ಲೀಲಾ ಅಂದ್ರೆ ಜನ ಕಲ್ಯಾಣ. ಅಮೃತ ಅಮೃತ ಶಿವನಂತೆ ನಾವು ನೀವು ಕೇಳಿದೇವಂದ್ರ ನಮ್ಮ ಜನ್ಮ ಪಾವನ ಆಗುತ್ತೆ. ಇರಲಿ ಬಹಳ ಹೇಳೋದು ಇಂತ ಥೋಡೆ ಹೇಳಿ ಜನ ಕಲ್ಯಾಣ ಹ್ಯಾಂಗಾಗತ್ತ. ಆ ಶಂಭು ಮಹಾದೇವ ನಮಗ ನಿಮಗ ಏನು ಬುದ್ಧಿ ಕೊಡ್ತಾರ ಅದನ್ನು ಮಾಡು. ಶಿವಲೀಲಾ ಅಮೃತ ಪೈಲಾ ಅಧ್ಯಾಯದಾಗ ನಾವು ನೀತಿ ಹ್ಯಾಂಗ ಮಾಡಬೇಕು ಅದು ತಿಳಿತು. ಮತ್ತ ದುಸರಾ ಅಧ್ಯಾಯದಾಗ ನಾವು ಹ್ಯಾಂಗ ನಡಿಬೇಕು ಮತ್ತ ಜನ ಸಂಪರ್ಕ ಮತ್ತ ಶಿವ ಸಂಪರ್ಕ ಹ್ಯಾಂಗ ಮಾಡಬೇಕು ಇದು ನೋಡಿದೆವು. ಇವತ್ತ ನಾವು ಯಾನ ಭಕ್ಷಣ ಮಾಡಬೇಕು ನಮ್ದು ಕಲ್ಯಾಣ ಆಗುತ್ತೆ ಇದು ನೋಡುವ. ಜಮ್ಮು ದ್ವೀಪ ಒಳಗ ಶಿವಂಪುರ ನಗರ ಇತ್ತು. ಶಿವಂಪುರ ನಗರ ಒಳಗ ಮಿತ್ರಾಕ್ಷ ಅನ್ನೋ ಒಬ್ಬ ರಾಜ ಇದ್ದ. ರಾಜನ ಹೆಂಡತಿ ಹೆಸರ ರಾಣಿ ಹೆಸರ ಮಧುವಂತಿ. ರಾಜ ರಾಣಿದು ಸಂಸಾರ ಚೆನ್ನಾಗಿ ನಡೆದಿತ್ತು. ಏನು ಕಡಿಮೆ ಇದ್ದಿತ್ತಿಲ್ಲ ಅಂದ್ರೆ ಅವ್ರ ಹೊಟ್ಟಿನ ಸಂತಾನ ಇದ್ದಿತ್ತಿಲ್ಲ. ಆಮೇಲೆ ರಾಜ ತನ್ನ ರಾಜ್ಯದೊಳಗೆ ಜನರಿಗೆ ತನ್ನ ಮಕ್ಕಳಂತೇಳಿ ಜೋಪಾನ ಮಾಡ್ತಿದ್ದ. ಒಂದಿನ ಸೇನಾಪತಿ ರಾಜ ಅಂದ, ಸೇನಾಪತಿ ಬಹಳ ದಿನ ಆಯಿತು ನಾವು ಶಿಕಾರಿ ಮಾಡ್ಲಿಕ್ಕೆ ಹೋಗಿಲ್ಲ. ಶಿಕಾರಿ ಮಾಡ್ಲಿಕ್ಕೆ ಹೋಗ್ ನಡ್ರಿ. ಆ ಹೇಳಿ ಸೇನಾಪತಿ ಅಂತಾನ, ರಾಜರ ನಿಮ್ಮ ಮನಸ್ಸಿನಾಗ ಯಾನ ಕಲ್ಪನ ಇಚ್ಛಾ ಉತ್ಪನ್ನ ಆಗ್ಯದ. ನಿಮ್ಮ ಇಚ್ಛಾದ ಮುಂದೆ ನಾವು ಯಾರಿಲ್ಲ ಹೋಗಂ ನಡ್ರಿ. ಸೇನಾಪತಿ ರಾಜ ಇಬ್ರು ಕೂಡಿ ಜಂಗಲ ಜಂಗಲ ಅಂದ್ರೆ ಅರಣ್ಯ ಅರಣ್ಯ ಒಳಗೆ ಹೋದ್ರು. ಹುಲಿ ಮತ್ತ ಮುರುಗ ಎಲ್ಲ ಶಿಕಾರಿ ಮಾಡ್ಕೋತ ಹೊಂಟ್ರು. ಹೋಗು ಎಳ್ಯಾಗ ಆ ಜಂಗಲ್ದಾಗ ಒಬ್ಬ ರಾಕ್ಷಸ ಇದ್ದ, ದಾನವ್. ಆ ದಾನವಿಗ ರಾಜ ಹೊಡೆದು ಬಳಕ ಆ ದಾನವನ್ ತಮ್ಮ ಇದ್ದ, ಅವ ಬಿ ದಾನವನೇ ಇದ್ದ. ಅವನಿಗೆ ಸಿಟ್ಟು ಬಂತು. ಯಾನ ಸಿಟ್ಟು ಬಂತು? ನನ್ನ ಒಡ ಹುಟ್ಟಿದ ಅಣ್ಣನಿಗೆ ರಾಜ ಹೊಡೆದನ, ಯಾನು ಸಂಬಂಧ ಇಲ್ಲ. ಆಮ್ಯಾಲ ಈ ರಾಜನ ನೋಡಿನೇ ಬಿಡನಂದ ಆ ರಾಕ್ಷಸ ತಮ್ಮ. ರಾಜ ಸೇನಾಪತಿ ಮನೆಗೆ ಬಂದ್ರು. ಇವ ರಾಕ್ಷಸನ್ ತಮ್ಮ ಬ್ರಾಹ್ಮಣ ವೇಷ ಧಾರಣ ಮಾಡ ಬ್ರಾಹ್ಮಣ ವೇಷ ಧಾರಣ ಮಾಡಿ ರಾಜನ ರಾಜವಾಡೆ ಮುಂದ ಸೇನಾಪತಿ ಹೇಳ್ದ, ನನಗ ಹೆಂಡ್ರಿಲ್ಲ ಮಕ್ಕಳಿಲ್ಲ, ನಾ ಎಲ್ಲಿ ನಿನ್ನ
ಯಾರ ಮನ್ಯಾಗ ಮತ್ತು ಯಾರ ಮದುವೆಯಾಗ ಬಿ ನಾ ಚಲೋ ಆಗಿ ಅಡಿಗೆ ಸಂಪನ್ನ ಮಾಡ್ತ ಅಂದ್ರೆ ಅಡಿಗೆ ಮಾಡ್ತ. ಸೇನಾಪತಿ ಹೋಗಿ ರಾಜಗೆ ಹೇಳ್ದ, ರಾಜರ ನಮ್ಮ ರಾಜವಾಡ್ಯದ ಮುಂದೆ ಒಬ್ಬ ಬ್ರಾಹ್ಮಣ ಬಂದಾನ, ಅವನಿಗೆ ಹೆಂಡ್ರ ಮಕ್ಕಳು ಯಾರು ಇಲ್ಲಂತ, ಅವ ಅಡಿಗೆ ಮಾಡ್ಲಿಕ್ಕ ನಿಮ್ಮಲ್ಲಿ ಜೀತನಿಂದ ಆ ಹೇಳಾಗ ಮಿತ್ರಾಕ್ಷೆ ರಾಜ ರಾಣಿ ಎತ್ತಾನ, ಮಧುವಂತಿ ಯಾಕ್ರಿ ಒಡೆಯ ನಮ್ಮ ರಾಜವಾಡ್ಯದ ಮುಂದ ಒಬ್ಬ ಬ್ರಾಹ್ಮಣ ಬಂದಾನ, ಅವ ಅಡಿಗೆ ಮಾಡಕ್ಲಕ್ಕ ನಮ್ಮಲ್ಲಿ ಜೀತ ನಿಂದಿರ್ತಾನ. ಆ ಹೇಳಾಗ ರಾಣಿ ಅತ್ತಾಳ, ಮತ್ತ ಅವ್ರ ಹೊಟ್ಟಿಲೆ ಸಂತಾನ ಇಲ್ಲ, ಮತ್ತ ಅವ್ರಿಗೆ ಹೆಂಡತಿ ಇಲ್ಲ. ಆ ಹೇಳಾಗ ರಾಣಿ ಅತ್ತಾಳ, ಆಯ್ತ್ರಿ ನಮ್ಗ ಬಿ ಮನುಷ್ಯ ಹತ್ತವ, ಅವನಿಗೆ ಜೀತ್ ಇಡನು. ಆ ಹೇಳಾಗ ರಾಜ ಆ ಬ್ರಾಹ್ಮಣ ವೇಷಧಾರಿ ಏನತ್ತಾನ, ಬ್ರಾಹ್ಮಣ ವರಸ್ನಾಗ ನಿನಗೆ 2 ಜೋಡಿ ಅಲ್ವಿ, ಮತ್ತ ವರ್ಷಿಗೆ 5,000 ರೂಪಾಯಿ. ಆ ಹೇಳ ಬ್ರಾಹ್ಮಣ ಹ್ಞೂ ಅಂತಾನ. ಬ್ರಾಹ್ಮಣ ವೇಷದಲ್ಲಿ ರಾಕ್ಷಸ ಅಡಿಗೆ ಮಾಡ್ಲಿಕ್ಕೆ ನಿಂತಾನ. ಹಿಂಗೆ ದಿನ ಹೋಯ್ತು, 2 ದಿನ ಹೋಯ್ತು, 8 ದಿನ ಹೋಯ್ತು. ದಿನ ಅಡಿಗೆ ಮಾಡವ, ಎಲ್ಲರಿಗೂ ಉಣಸವ. ಒಂದಿನ ರಾಜ ತನ್ನ ಹಿರಿಯರಿಗೆ ಉಣಸ ಕಾಲಾಗ ನಾವು ಮಾಡತ್ತೇವಲ್ಲಿ ಹಿರಿಯರಿಗೆ ಉಣಸೋದು ಅದು ಕಾರ್ಯಕ್ರಮ ಇಡ್ತಾನೆ. ಆ ಕಾರ್ಯಕ್ರಮ ಇಡಾನ ಅವ್ರ ಮನೆ ಗುರುವ ವಶಿಷ್ಠ ಮಹಾಮುನಿ ಇರ್ತಾರೆ. ವಶಿಷ್ಠ ಮಹಾಮುನಿ ಹೋಗಿ ನಿಮಂತ್ರಣ ಕೊಡ್ತಾರ. ಆ ಹೇಳಾಗ ಮಹಾಮುನಿ ವಶಿಷ್ಠ ರಾಜನ ಮನೆಗೆ ಊಟ ಮಾಡ್ಲಿಕ್ಕೆ ಬಂದಿರ್ತ. ಪೂಜೆ ಪಾಠ ಎಲ್ಲ ಆಯಿತು. ಎಲ್ಲರೂ ಭೋಜನ ಮಾಡಕ್ಕಾದಾಗ ಮುನಿಗಳಿಗೆ ಉಂಡಸ್. ಆ ಹೇಳಾಗ ಅವ ಏನು ಸ್ವಲ್ಪ ಅಂದ್ರೆ ಅಡಿಗೆ ಮಾಡವಿದ್ದಲ್ಲ ಬ್ರಾಹ್ಮಣ, ಅವನ ಮನಸ್ಸಿನಾಗ ಬಂತು ಇದೇ ಟೈಮ್ ಅದ ರಾಜಾಗ ಅಪಮಾನ ಮಾಡೋದಂತ. ಅವ ಏನ್ ಮಾಡ್ದ, ಅಡಿಗೆ ಒಳಗ ಮಾಂಸ ಹಾಕಿ ಅಡಿಗೆ ಮಾಡ್ದ. ಎಲ್ಲರೂ ಸೇವನ ಮಾಡಿದ್ರು. ವಶಿಷ್ಠ ಮಹಾಮುನಿ ಸೇವನ ಮಾಡಿದ್ರು. ವಶಿಷ್ಠ ಮಹಾಮುನಿ ತಿಳಿತು. ಏನ್ ತಿಳಿತು, ಅಡಿಗೆ ಒಳಗ ಮಾಂಸ ಹಾಕ್ಯಾನ ರಾಜ, ಮೋಸ ಮಾಡ್ದಂದು. ಆ ಎಳ್ಯಾಗ ರಾಜಾಗ ವಶಿಷ್ಠ ಮಹಾಮುನಿ ಶಾಪ ಕೊಡ್ತಾರೆ. ರಾಜ, ನಮಗ ಮೋಸ ಮಾಡಿ ಮಾಂಸ ತಿನ್ನಿಸಿದಿ, ನೀ 12 ವರ್ಷ ತನ ರಾಕ್ಷಸ ರೂಪದೊಳಗೆ ಹೋಗತ್ತೇಳಿ ಶಾಪ ಕೊಡ. ಆ ಹೇಳಾಗ ಸಂಕಲ್ಪ ಮಾಡ ಕಾಲಾಗ ರಾಜ ಅವ್ರು ತಮ್ಮ ಕೈಯಾಗ ನೀರು ತಗೊಂಡಿರ್ತಾರ, ಜೇಲ ಸಂಕಲ್ಪ ಮಾಡಬೇಕ. ರಾಜಾಗ ಸಿಟ್ಟು ಗೊತ್ತು. ಆ ಸಂಕಲ್ಪ ಮಾಡ ನೀರಿಲೆ ಆ ವಶಿಷ್ಠ ಮಹಾಮುನಿ ಮೇಲೆ ಚೆಲ್ಲಿ ನಾವಿ ಶಾಪ ಕೊಡ್ಬೇಕಾರ್ದೇವು. ಅಟ್ಟಳದಾಗ ರಾಣಿ ಮಧುವಂತಿ ಓ ಒಡೆಯ ಅಂದ್ರು. ಯಾಕ ಸತಿ ಗುರುವಿಗೆ ಶಾಪ ಕೊಟ್ರ ಅನರ್ಥ ಆಗ್ತದ. ಗುರುವಿನ ಶಾಪ ಮತ್ತ ಗುರುವಿನ ಪಾಪ ಎರಡು ಬಹಳ ಭಯಾನಕ ಅವ. ಆ ಹೇಳಾಗ ಅದು ಕೈಯನ್ ನೀರ ರಾಜ ತನ್ನ ಕಾಲ ಮೇಲೆ ಬಿಡ್ತಾನ. ಕಾಲೆಲ್ಲ ಹೊರಗೆ ಹೊಡೆದು ರಾಕ್ಷಸ ಕಾಲ ಆಗಿಬಿಡ್ತು.
ಆ ಎಳಗ ವಶಿಷ್ಠ ಮಹಾಮುನಿ ದಯ ಬರ್ತದ. ವಶಿಷ್ಠ ಮಹಾಮುನಿ ಏನಂತಾರ, ನೀ ತಿಳಿಲಾರದೆ ಮತ್ತು ನಿನಗ ಹೂನಾಗಲಾರದೆ ಮನುಷ್ಯ ಮೋಸ ಮಾಡ್ಯದ, ನಿನ್ನ ಕಡೆ ಏನು ತಪ್ಪಿಲ್ಲ, ನಾ ಶಾಪ್ ಉಣ್ಬೇಡ್ದಾಗಿತ್ತು, ನನ್ನ ಬಾಯಿನ ಶಾಪ್ ಹೋಗ್ಯಾವ. ರಾಣಿ ವಶಿಷ್ಠ ಮಹಾಮುನಿ ತಾದ ಹಿಡಿದು ಕೇಳ್ತಾರ ಮಧುವಂತಿ. ಆ ಎಳಗ ರಾಜ ಯಾರತ್ತಾನ, ಗುರುವೇ ನಮ್ಮ ಕಡೆ ಸರ್ವತ್ತ ತಪ್ಪಾಗ್ಯದ, ನಮ್ಮ ಮಾಫಿ ಮಾಡಿ. ಆ ಎಳಗ ವಶಿಷ್ಠನ ಕಣ್ಣಾಗ ನೀರು ಬಂದು, ಎಂತ ಮಂದಿಯಾಗ ನಾ ಶಾಪ್ ಕೊಟ್ಟ, 12 ವರ್ಷ ತನ ರಾಜ ಜಂಗಲ್ದಾಗ ರಾಕ್ಷಸ ರೂಪದಾಗ ಹೋಗ್ಬಿಟ್ಟ. ಜಂಗಲ್ದಾಗ ಹೋಗಿ ನಿನ್ನ ಮೌಸ್ ತಿನ್ನವ, ಪ್ರಾಣಿಗಳಿಗೆ ಹೊಡೆದು ಹೋಗಾಟವ. ಇಟ್ಟು ಮಾಡೋದಾಗ 10 ವರ್ಷ ಆಯ್ತು. 10ನೇ ವರ್ಷನಾಗ ಒಬ್ಬ ಬ್ರಾಹ್ಮಣ ಮತ್ತ ಬ್ರಾಹ್ಮಣನ ಹೆಂಡತಿ ಜಂಗಲ್ದಂದು ಹೊಂಟೇರು. ಹೊಂಡ ಮುಂದ ಆ ಬ್ರಾಹ್ಮಣ ಹಿಡಿದು ರಾಜ ಈಗ ಹೊಣೆ ಬಿದ್ದ. ಬ್ರಾಹ್ಮಣ ಹೆಂಡತಿ ಏನಂದ್ರು, ಇವ ಬ್ರಾಹ್ಮಣ ಹತ್ಯೆ ಮಾಡುವುದು ನಿನಗೆ ಪಾಪ, ನೀ ಬ್ರಾಹ್ಮಣ ಹತ್ಯೆ ಮಾಡಬೇಡ. ಆ ಎಳಗ ಆ ಬ್ರಾಹ್ಮಣ ಹೆಂಡತಿದು ಮಾತ ಅವ್ರು ಕೇಳಂಗಿಲ್ಲ. ಎಲ್ಲ ಆ ಬ್ರಾಹ್ಮಣ ಹಿಡಿದು ಜೀವ ಹೊಡೆದು ಎಲ್ಲ ಮಾಂಸ ಎಲ್ಲ ತಿಂದು ಬಿಡ್ತಾರೆ. ತಿಂದು ಅವು ಎಲ್ಲವ ಆ ಬ್ರಾಹ್ಮಣ ಹೆಂಡತಿ ಮುಂದೆ ಒಕಾಟಿ ಹೊಂಡು ಎಳಗ ನಿಂದ್ರ ಆತಾಳ. ಬ್ರಾಹ್ಮಣ ಹೆಂಡತಿ, ನಾವೊಂದು ನಿನ್ನ ಶಾಪ್ ಕೊಡ್ತ, ನಮ್ಮ ಹೊಸ್ತಾಗಿ ಮದುವೆಯಾಗಿ 8 ದಿನ ಆಗಿಲ್ಲ, ನಮ್ಮ ಸತಿಪತಿ ನೀ ಅಗಲಿಸಿದಿ ಅಂದ್ರ ಬಾಜು ಮಾಡಿದಿ, ನನ್ನ ಗಂಡಗೆ ಜೀವ ಹೊಡೆದಿ. ನಿನ್ನ ಹೆಂಡತಿ ಸನಿ ಹೋದೆ ಅಂದ್ರ ನಿನಗ ಮರಣ ಆಗಲಿ ಅಂತೇಳಿ ಶಾಪ. ಆ ಎಳಗ ರಾಕ್ಷಸ ರೂಪದಾಗಿದ್ದ ರಾಜ ಆ ಎಳಗ ಯಾರು ಅನಿಸ್ಲಿಲ್ಲ, ಯಾರು ಅನಿಸ್ಲಿಲ್ಲ. 11 ವರ್ಷ ಆಯ್ತು. 12 ವರ್ಷ ಆಗನ ರಾಜ ಮೂಳ ರೂಪದಾಗ ಬಂದ. ಮನಿಗೆ ಬಂದು ಹೆಂಡತಿ ಹೇಳ್ತಾನ, ಮಧುವಂತಿ, ನಾ ಜಂಗಲ್ದಾಗ ಮಾಂಸ ಭಕ್ಷಣ ಮಾಡಿ ಒಂದಿನ ನನಗೆ ಏನು ಸಿಕ್ಕಿಲ್ಲ. ಒಂದು ಬ್ರಾಹ್ಮಣ ಮನುಷ್ಯ ಹೊಡೆದು ತಿಂದಿದ ಆ ಬ್ರಾಹ್ಮಣ ಮನುಷ್ಯನ ಹೆಂಡತಿ ನನಗೆ ಶಾಪ್ ಕೊಟ್ಟಳ. ಯಾರು ಶಾಪ್ ಕೊಟ್ಟಳ? ನಿನ್ನ ಹೆಂಡತಿ ಬಲ್ಲಿ ಹೋದ್ರೆ ನಿನಗೆ ಸಾವಾಗದೆ ಅಂತೇಳಿ ಶಾಪ್ ಕೊಟ್ಟ. ಆ ಎಳಗ ಮಧುವತಿ ಅಣ್ಣಾಗ ನೀರು ಬರ್ತಾವ. ನಮಗರೆ ಮಕ್ಕಳಿಲ್ಲ, ಮುಂದ ಸಂತಾನ ಪ್ರಾಪ್ತಿ ಹೆಂಗ? ನೀವು ಬ್ರಹ್ಮಚಾರಿನೇ ಆಗಿ ಉಳಿಬೇಕಾಗ. ಮಧುವಂತಿ ತಲೆಯಾಗ ಒಂದು ವಿಚಾರ ಬಂತು. ಯಾನ ವಿಚಾರ ಬಂತು? ನಮ್ದು ಮನಿ ಗುರುವ ವಶಿಷ್ಠ ಮಹಾಮುನಿ ಯಾರ? ವಶಿಷ್ಠ ಮಹಾಮುನಿ ಕಡೆ ಹೋಗಿ ಇದು ಯಾನವೇ ಇಲಾಜ ಹೊಂಟತದೆ ನೋಡ. ಗಂಡ ಹೆಂಡತಿ ಇಬ್ರು ಕೂಡಿ, ರಾಜ ರಾಣಿ ಇಬ್ರು ಕೂಡಿ ವಶಿಷ್ಠ ಮಹಾಮುನಿ ಅಲ್ಲಿ ಹೋದ್ರು. ವಶಿಷ್ಠ ಮಹಾಮುನಿ ಧ್ಯಾನದಾಗ ಕೂತಿರು. ಧ್ಯಾನದಾಗ ಕುಂಡ್ರೆ ಹೇಳಿ ರಾಣಿ ಏನಂತಾಳ, ಒಡೆಯ ಅಂದ್ರೆ ರಾಜ. ಮುನಿ ಧ್ಯಾನಸ್ತಾರ, ಅವರು ಹೇಳತನ ನಾವು ಶಿವನಾಮ ನುಡೇನು. ಓಂ ಶಿವಾಯ ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ. ಓಂ ಶಿವಾಯ ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ.
ಶಿವಾಯ ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ ಓಂ ಶಿವಾಯ ಶಂಭೋ ಶಂಕರ ನಮೋ ಶಿವಾಯ ಹಿಂಗ ಹಿಂಗ 3 ತಾಸ ಶಿವನಾಮ ನೋಡಿದ್ರು ಗಂಡ ಹೆಣ್ಣು. ಆ ಎಳಗ ವಶಿಷ್ಠ ಮಹಾಮುನಿದು ಸಮಾಧಿ ಬಿಡ್ತು ಅಂದ್ರೆ ಧ್ಯಾನ ನಂದು ಬಾಜು ಆದ್ರು. ಮುಂದೆ ನೋಡ್ತಾರ ರಾಜನ ಹೇಳ್ತಿ ಶಿವನಾಮ ನೋಡಿರ್ಕತ್ತಾರ. ಆ ಎಳಗ ವಶಿಷ್ಠ ಮಹಾಮುನಿ ಅಂತಾರ ರಾಜ, ಏ ರಾಜನ್ 12 ವರ್ಷ ಆಯಿತು, ನಿನ್ ಶಾಪ ಮುಕ್ತ ಜೀವನ ಆಯ್ತು, ಮತ್ಯಾನ ಏನ್ ನಿನಗ? ಆ ಹೇಳಾಗ ವಶಿಷ್ಠ ಮಹಾಮುನಿಗೆ ರಾಜ ಏನಂತಾರ, ಯಪ್ಪ ನಾ ರಾಕ್ಷಸ ರೂಪದಾಗ ಇರನ ಬ್ರಾಹ್ಮಣ ಮನುಷ್ಯಾಗ ಹೊಡೆದು ಮಾಂಸ ತಿಂದಿದ, ಅವನು ಹೇಳ್ತೀನಿ ನನಗೆ ಶಾಪ ಕೊಟ್ಟಳ, ನಿನ್ನ ಹೆಂಡತಿ ಬದಿ ಹೋಗೋಣ ನಿನಗೆ ಸಾವಾಗದೆ ಅಂತೇಳಿ ಶಾಪ ಕೊಟ್ಟಳ. ಶಿವ 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 ಶಿವ. ವಿಚಾರ ಮಾಡಿ ನೋಡ್ತಾನ ದುರ್ವಾಸ. ಪರಮಾತ್ಮ ದುರ್ವಾಸ ಆಕಾಶವಾಣಿದಾಗ ಹೇಳ್ತಾನ, ಏನಂತಾನ ಪರಮಾತ್ಮ, ಹೇ ಮುನೀಶ್ವರ, ರಾಜಾಗ ನಿನ್ ಬಂದಿಗೂ ಒಂದು ಬಾಳಿಕಾಯಿ ಮತ್ತ ಪ್ರಸಾದ ಕೊಡು, ರಾಣಿ ಸೇವನ ಮಾಡಿದ್ರೆ ಸಂಜೀವನಿ ಮಂತ್ರ ಮಾಡಿ ಅದು ರಾಣಿ ಕೊಡು, ರಾಣಿ ಸೇವನ ಮಾಡಿದ್ರೆ ಮಕ್ಕಳು ಹುಟ್ಟುತ್ತಾವ. ನೋಡ್ರಿ ಎಂತ ಸತ್ಯಪಾನ. ವಶಿಷ್ಠ ಮಹಾಮುನಿ ಹೆಂಗ್ ಮಾಡಿದ್ರು, ಒಂದು ಬಾಳೆಹಣ್ಣ ಮತ್ತ ಭಸ್ಮ ಮತ್ತರಿಸಿ ರಾಣಿ ಉಡ್ಯಾದಾಗ ನೀಡಿ ಏನಂತಾರ, ನನ್ನ ಮುಂದೆ ಭಕ್ಷಣ ಅಂದ್ರೆ ಸೇವನೆ ಮಾಡು, ನಿನಗೆ ಗರ್ಭಿಣಿಯಾಗಿ ಮಗ ಹುಟ್ಟಬಹುದು. ರಾಣಿ ಶಿವನ ಹೆಸರು ತಗೋತಾಳ, ಶಿವನ ಹೆಸರು ತಗೊಂಡು ಭಕ್ಷಣ ಮಾಡ್ತಾರ. ಭಕ್ಷಣ ಮಾಡೋಣ ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ 6 ತಿಂಗಳ 9 ಮಾಸ ತುಂಬಿ ಒಂದು ಮಗು ಆಗ್ತದೆ. ನೋಡ್ರಿ ಮುನಿ ವಿಚಾರದಾಗ ಪ್ರಸಾದದಾಗ ಎಷ್ಟು ಪಾವರ್ ಅದ. ನೀವ ರಾಜ ಬ್ರಹ್ಮಚಾರಿಯಾಗಿ ಹಂಗೆ ಕುಂಡಿರ್ತಾನ. ಒಂದಿನ ಕಾಲನ ಕಾಲ ಮಹಾಂಕಾಲ, ಉಜ್ಜಯಿನಿ ಮಹಾಂಕಾಲ ಅಂದ್ರೆ ಪರಮೇಶ್ವರ ಜ್ಯೋತಿರ್ಲಿಂಗ. ವಶಿಷ್ಠ ಮಹಾಮುನಿ ಸ್ವಪ್ನದಾಗ ಹೋಗಿ ಹೇಳ್ತಾರ, ರಾಜಾಗ ಹೋಗಿ ಹೇಳು, ಮಿಥಿಲಾ ನಗರದಾಗ ಗೌತಮ ಋಷಿಯಾರ, ಗೌತಮ ಋಷಿ ಇವ್ರ ಪಾಪ ಮುಕ್ತಿ ಮಾಡ್ತಾರ, ರಾಜಾಗ ಅವ್ರ ಬಂದು ಅಡವು ಅಂತೇಳಿ ಸ್ವಪ್ನದಾಗ ದುಷ್ಟಾಂತ ಆಗ್ತಾವ. ಯಾರಿಗೆ? ವಶಿಷ್ಠ ಮಹಾಮುನಿ. ಈ ಟನದಾಗ ವಶಿಷ್ಠ ಮಹಾಮುನಿ ಎಂದು ನೋಡ್ತಾರ. ಮುಂಜಾನೆ ಸೂರ್ಯನ್ ಬರೋರು ಮೇಯ ತಕ್ಕೊಂಡು ರಾಜನ ಕಡೆಗೆ ಹೋಗಿ ರಾಜಗೆ ಏನಂತಾರ, ಹೇ ರಾಜನ್, ನನಗ ನಿಮ್ಮ ಮನಿ ಬಂದಲ್ಲ, ನಿಮ್ ಬಂದಲ್ಲ, ಕನಸದಾಗ ಮಹಾಂಕಾಲ ಬಂದು ಆಕಾಶವಾಣಿ ಮಾಡಿ ಹೇಳ್ಯಾರ. ಯಾರು ಹೇಳ್ಯಾರ? ನೀವು ಗೌತಮ ಋಷಿ ಮಂದಿ ಹೋದ್ರ ನೀವು ಶಾಪ ಮುಕ್ತಿ ಆಗ್ತೇನೆ.